ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಹುಡುಗಿ ಪೂಜಾ. ನಾನಿವತ್ತು ನಮ್ಮ ಪ್ರಭುಲಮ್ಮ ಅವರ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿರೋದು. ಇವತ್ತು ನಾನು ಇವ್ರ ಮನೆಗ್ ಬಂದಿದ್ದೀನಿ. ಸೊ ಹಂಗಾಗಿ ಇವ್ರ ಮನೆದೆಲ್ಲ ಒಂದು ವಿಡಿಯೋ ಹಾಕೋಣ ಅಂತ ನನಗೆ ಇಷ್ಟ ಆಯ್ತು ಪರ್ಸನಲ್ ಆಗಿ. ಸೊ ಹಾಗಾಗಿ ಇವತ್ತಿನ ನನ್ನ ಯೂಟ್ಯೂಬ್ ಬ್ಲಾಗ್ ಏನಾಗಿರುತ್ತೆ ಅಂದ್ರೆ ನಮ್ಮ ಪ್ರಭುಲಮ್ಮ ಅವರ ಮನೆ ವಿಡಿಯೋ. ಸೊ ನಿಮ್ ಮನೇಲೆಲ್ಲ ತೋರಿಸ್ತೀರಾ ಇವಾಗ? ತೋರಿಸ್ತೇನೆ ತೋರಿಸ್ತೇನೆ. ಸೊ ಬನ್ನಿ ಗೈಸ್, ಇದೇನೆ ಇವ್ರ ಮನೆ. ಚಿಕ್ಕದಾಗಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಬಮ್ಮ. ಈಗ ನೀನೇ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕು ನಮ್ ಜನಕ್ಕೆ. ಹೇಳಿ ಇವಾಗ ಇಲ್ಲಿಂದ. ನೀವು ಚಿಕ್ಕದು ನಲ್ಲಿ ಮಡಗಿಸ್ಕೊಂಡಿನಿ. ಎರಡ್ ಟೈಮ್ ನೀರ್ ಬರ್ತಾವ, ಹಿಡ್ಕೊತೀನಿ. ಇದು ಬಾತ್ರೂಮು, ಆ ಕಡೆ ಬಾತ್ರೂಮು, ಆ ಕಡೆ ಕೋಣಿಗ್ ಬಿದ್ದಿದೆ ಬಾತ್ರೂಮ್. ಈಗ ನೋಡಿ ಗೈಸ್ ಎಷ್ಟ್ ಚೆನ್ನಾಗೈತೆ ಅಂದ್ರೆ ಜಗ್ಲಿ ಕೂತ್ಕೊಳಕ್ಕೆ ಮಾಡಕ್ಕೆ. ಈ ಕಡೆ ಬಂದ್ ಹೇಳಿ, ಯಾವಾಗ ನೀವು ಕಾಣಿಸ್ತೀರ. ಹೇಳಿ ಇವಾಗ. ಇದು ಕೂತ್ಕೊಳಕ್ಕೆ ಜಗ್ಲಿ. ಇದು ಮುಂದೆ ಶೀಟ್ ಹಾಕಿಸ್ಕೊಂಡಿನಿ. ಇದೆಲ್ಲ ಶೀಟು. ಮಳೆ ಬಂದ್ರೆ ನೆನಿತಿದ್ದಲ್ಲ, ಅದಕ್ಕೆ ಶೀಟ್ ಹಾಕಿಸ್ಕೊಂಡಿನಿ. ಒಳಗಡೆ ಹಂಚಿನ ಮನೆ, ಸೀಮಾ ಹಂಚು. ಇದೆಲ್ಲ ಜಗ್ಲಿ ಜಗ್ಲಿ ಕೂತ್ಕೊಳಕ್ಕೆ. ಹಳೆ ಕಾಲದಲ್ಲೆಲ್ಲ ಜಗ್ಲಿ ಇದ್ವಲ್ಲ, ಇದು ಹಳೆ ಕಾಲದ್ದೇ ಮನೆ ಆಗಿರೋದ್ರಿಂದ ಹಳೆ ಕಾಲದ ಸ್ಟೈಲ್ ಅಲ್ಲೇ ಇದೆ. ಬಟ್ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಂಡವ್ರೆ. ದಿನ ತೊಳಿತೀರಾ? ದಿನ ತೊಳಿತೀನಿ, ನೀರ್ ಬರ್ತಾವಲ್ಲ ದಿನ ತೊಳಿತೀನಿ. ಸರಿ ಗೈಸ್ ನೋಡಿ, ಇವ್ರು ಇದೇನೆ ಇವ್ರ ಮನೆ ಬಾಗ್ಲು. ಸುಣ್ಣ ಹೊಡ್ಸ್ಬಿಟ್ಟವ್ರೆ ಗೈಸ್. ಸುಣ್ಣನ ಬಣ್ಣನ? ಬಣ್ಣನ. ಸರಿ ಸರಿ, ಓಕೆ ಬನ್ನಿ ಗೈಸ್. ನೀವ್ ಬರ್ಬೇಕಣಮ್ಮ ಫಸ್ಟ್. ಎಲ್ಲ ಮನೆ ತೋರಿಸ್ತಿರೋದು ನೋಡಿ. ಹಿಂಗೆ ಎಲ್ಲಾನು ಇಟ್ಕೊಂಡಿದ್ದೀನಿ. ಇಲ್ಲೊಂದ್ ಕಿಟಕಿ ಐತಲ್ಲಮ್ಮ? ಎರಡವೇ ಕಿಟಕಿ. ನೋಡಿ ಗೈಸ್, ನೋಡಿ ಹಳೆ ಕಾಲದ ಕಿಟಕಿಗಳು. ನೋಡಿ ಇದನ್ನ ಎಷ್ಟ್ ಚೆನ್ನಾಗಿದೆ. ಇದು ಈಗ ತಿರುಗ್ಸೋದಷ್ಟೇ. ಈಗ ಯಾವ್ಯಾವ ತರನೋ ಬಂದ್ಬಿಟ್ಟೈತೆ. ಇದು ಕ್ಲೋಸ್ ಮಾಡೋದು. ಅದ ಹೆಂಗ ಹೋಗಿಯತ್ತದೆ. ಇದೇನಮ್ಮ ಸೋಫಾ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರ? ಸೋಫಾ ಸೋಫಾಕ್ಕ ಬಂದವ್ರು ಕೂತ್ಕೊಳಕ ಮಾಡಕ, ನಾನ್ ಕೂತ್ಕೊಳಕ್ಕೆ ಸೋಫಾ ಇಟ್ಕೊಂಡಿದ್ದೆ. ಅವಾಗ ತಗೊಂಡಿಮ್ಮ ಸೋಫಾನ? ಯಾರ ನಿಮ್ಮಂತವ್ರು ಕೊಟ್ರುಕವ ನಾನ್ ಮರಿಕೊಂಡಿ. ಇದೆಲ್ಲ ಏನ್ ಹೇಳಿ? ಅದು ಮಂದಿಗೆ ದಿಂಬು ರಗ್ಗು ಮರಿಕೊಳಕ್ಕೆ. ಗೈಸ್ ಏನ್ ಗೊತ್ತಾ, ನೀವು ಹಳೆ ಕಾಲದ ಮನೆಗಳು ನೋಡಿದ್ರೆ ನಿಮಗ್ ಗೊತ್ತಾಗಿರುತ್ತೆ. ಅವಾಗೆಲ್ಲ ಈ ಮಂದಿಗೆ ದಿಂಬುಗೆಲ್ಲ ಈ ತರ ಅಟ್ಟ ತರ ಮಾಡೋರು. ಇದಕ್ಕೆ ಏನಂತಾರಮ್ಮ? ಅಟ್ಟನೇನಾ? ಇದು ಕಣ ಎಂತಿದೆ, ಇದು ಪಟ್ಟಿ, ಮಂದಿಗೆ ಪಟ್ಟಿ ದಿಂಬು. ಇದ್ರ ಮರದಲ್ಲೇನೆ ಮಾಡ್ಕೊಂಡಿರ್ತಾರೆ. ನಾವು ಕೂಡ ನಾನ್ ಹಳ್ಳಿಲಿ ಇದ್ದಾಗ ನಮ್ಮನೇಲಿ ಹಿಂಗೆ ತರ ಇದೇ ತರನೇ ಈ ತರ ಮಂದಿಗೆ ಇಲ್ಲೇ ದಿಂಬು ಇಲ್ಲೇ ಕಾಣಿಸುತ್ತೆ. ಇಲ್ಲ ದಿಂಬೆ ಕಾಣಿಸ್ತಾ ಇಲ್ವಲ್ಲಮ್ಮ? ಎಲ್ಲಾನು ಪಟ್ನ ಕಟ್ ಮಡಗಿನೇ ಇದೆ. ಪಟ್ನ ಒಬ್ರೇ ಇದೀರಾ ಅಂತ ಈಚೆ ಮಡಿಕೊಂಡಿಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಂದೇ ಒಂದ್ ದಿಂಬು. ಇದು ಅಷ್ಟೇನೆ ಗೈಸ್, ಎತ್ಕೋಬೋದಾ? ಎತ್ಕೋಬಹುದು. ನೋಡಿ ಗೈಸ್, ಇದು ಅಷ್ಟೇನೆ ಹಳೆ ಕಾಲದ್ದು ಬೆಡ್ಶೀಟ್ ಗಳು ಇದೇ ತರ ಇರ್ತಿತ್ತು. ಇದೇ ಕಣಮ್ಮ ನಿಮ್ದು? ಇದೇ ಹೊಸ್ಕೊಳ್ಳೋದು ನೀವೀಗ? ಸೊಳ್ಳೆಗೆ ಸೊಳ್ಳೆ ಪರ್ದ ಹೊಸ್ಕೊತೀನಿ. ಬಂದ್ ತೋರ್ಸ್ಬೇಕು ನೀವು, ನಾನೇ ತೋರ್ಸೋದಲ್ಲ. ನಿಮ್ಮನೆ ನೀವೇ ತೋರ್ಸ್ಬೇಕು ಎಲ್ಲರಿಗೂ. ಇದು ದಿಂಬು, ಇದು ಸೊಳ್ಳೆ ಪರ್ದೆ. ಸೊಳ್ಳೆ ಬಚ್ಚವಲ್ಲೇ ಮೇಲೆ ಹೊಸ್ಕೊಳ್ಳೋದು, ರಗ್ ಹೊಸ್ಕೊಂಡು. ಮೇಲೆ ಹೊಸ್ಕೊತೀರಾ ಕಟ್ಕೋತೀರಾ? ಇಲ್ಲ, ಕಟ್ಕೊಳಕ್ಕೇನು ಇಲ್ಲ, ದಬಾಕತ್ತೀನಿ. ಇದ್ನೆಯಾ? ಸರಿ. ಮತ್ತೆ ಸೊ ಇವ್ರಿಗೆ ಒಬ್ರೇ ಇರೋದ್ರಿಂದ ಒಂದೇ ಒಂದ್ ಸೊಳ್ಳೆ ಪರ್ದೆ, ಒಂದು ದಿಂಬು. ಇದು ಮಾಮೂಲಿ. ಇದು ನಾನು ಕೂಡ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಇದೇ ತರ ಬೆಡ್ಶೀಟ್ ಗಳಿದ್ದು. ಈ ಬೆಡ್ಶೀಟ್ ಗಳಿಗೆನೆ ನಾನು ನಮ್ಮ ಅಕ್ಕ ಅಂದ್ರೆ ತುಂಬಾ ಜನ ಇದ್ವಿ ನಮ್ಮ ಮನೇಲಿ. ಅವಾಗ ಸಿಕ್ಕಾಬಟ್ಟೆ ಕಚ್ಚಾಡ್ತಾ ಇದ್ವಿ, ಅದೇ ಬೇಕು ಇದೇ ಬೇಕು ಅನ್ಕೊಂಡು. ಸೊ ಇದು ಇವ್ರದ್ದು. ನಾನು ಒಬ್ಳೆ ಇಲ್ವಾ? ಯಾರು ಇಲ್ಲ. ನಾನು ಒಬ್ಳೆ. ಇದು ಚೇರು. ಯಾರು ಬಂದ್ರೆ ಮಾಡಿದ್ರೆ ಕೂತ್ಕೊಳಕವ. ಇನ್ನೇರ ಬಂದ್ರ ಕೂತ್ಕೊಳಕ. ಚೇರು ಮಳಿಕೊಂಡವ್ರೆ ನೋಡಿ. ಆಮೇಲೆ ಇದು ಅವೆಲ್ಲ ಬಟ್ಟೆಗಳು. ಅಲ್ಲ ಇಲ್ಲೇ ಇಲ್ಲೇ ನೋಡಿ ಗೈಸ್, ಇಲ್ಲೇನೆ ಇದು ಏನಕ್ಕಮ್ಮ ಹಿಂಗ್ ಕಟ್ಕೊಂಡಿದೀರಿ? ಬಟ್ಟೆ ಹಾಕೊಳಕ. ಇಲ್ಲಿ ಯಾವ ಬಟ್ಟೆ ಹಾಕೊಂಡಿರಿ? ನಾವೆಲ್ಲ ಹಾಕತೀನಿ. ಇವು ಅಗ್ದಿರ ಬಟ್ಟೆ? ಒಗ್ದಿರ ನಿಲ್ ಜೋಡ್ಸ್ಕೊತೀರ? ಇವು ಅವು ವಾಸ್ ಶಾಲ್ಗಳು, ವಾಸ್ ಬಟ್ಟೆಗಳು ಮಡಿಕತ್ತೀನಿ. ಇವು ಹೊಸವು, ಇವು ಹಳೆವು. ಉಟ್ಗಳವು ಮಡಿಯವು. ಇವು ಮಡಿ. ಇವು ಹೊಸವು. ತಕ್ಕ ಸುತ್ತ ಗಿರು ಇಲ್ಲ ಕಣವ. ಬೀರು ಗಿರು ಇಲ್ಲ, ಎಲ್ಲ ಮಡಿಕೊಂಡಿನಿ. ಇವು ಅವು ಕಾಟ್ಗ ಪತ್ರಗಳು, ಮನೆ ಪತ್ರಗಳು. ಮನೆ ಪತ್ರಗಳು ಇಲ್ಲ, ನನ್ಗೆ ಆಪರೇಷನ್ ಐತಲ್ಲವ ಅವು.
ಆಮೇಲೆ ಇನ್ನೊಂದು ಗೈಸ್ ಏನ್ ಗೊತ್ತಾ, ನಾವು ಹಳ್ಳಿ ಮನೇಲಿ ಇದ್ದಾಗ ನಾವ್ ಅವಾಗೆಲ್ಲ ಬೀರು ಗೀರು ಇರ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನಾವು ಕೂಡ ಇದೇ ತರ ಮೊಳೆ ಹೊಡೆದ್ಬಿಟ್ಟು ಇದ್ರೊಳಗಡೆ ನಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ ಅವೆಲ್ಲ ನೀವು ಅದೇ ನಾನು ಅದೇ ಅದೇ ತರ ನಾವು ಕೂಡ ಇಟ್ಕೊಂಡಿದ್ವಿ. ಸೊ ನಾವು ಹಳ್ಳಿಲಿ ತುಂಬಾನೇ ಕಷ್ಟಪಟ್ಟಿದೀವಿ. ಬಟ್ ಇವಾಗ ಒಂದು ರೇಂಜ್ಗೆ ಇದೀವಿ, ಒಂದು ರೇಂಜ್ಗೆ ಅಂತಲ್ಲ, ತಕ್ಕ ಮಟ್ಟಿಗೆ ಇದೀವಿ. ಇವಾಗ ನಾವು ಕೂಡ ಇದೇ ತರ ಅಂದ್ರೆ ಇದೇ ಲೈಫ್ಗೆ ನಾವು ಕೂಡ ದಾಟ್ ಬಂದಿರೋದು. ಸೊ ಹಂಗಾಗಿ ಇದೆಲ್ಲ ನನ್ಗೆ ಅಷ್ಟೊಂದು ಹೊಸ್ದು ಅಂತ ಅನಿಸ್ತಾ ಇಲ್ಲ. ಬಟ್ ನಮ್ಮ ಪ್ರಭುಲಮ್ಮ ಅವ್ರ ಜೀವನನ ಈ ಬ್ಲಾಗ್ ಅಲ್ಲಿ ತೋರ್ಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಸೊ ಎಸ್, ನೆಕ್ಸ್ಟ್ ಇಲ್ಲೇ ವ್ಯಾನಿಟಿ ಬ್ಯಾಗು. ಇದೇನಕ್ಕಮ್ಮ ನಿನಗೆ ಈ ವಯಸ್ಸಲ್ಲಿ ವ್ಯಾನಿಟಿ ಬ್ಯಾಗು? ಸಿಟಿ ಗಿಟಿ ಭಾಷೆ ಏನಮ್ಮ ವ್ಯಾನಿಟಿ ಬ್ಯಾಗು? ನೋಡಿ ಗೈಸ್, ನೋಡಿದ್ರ ಪ್ರಭುಲಮ್ಮನ್ನ ವ್ಯಾನಿಟಿ ಬ್ಯಾಗು ಇದ್ನ ಯಾತಕ ಹೋಗದ ಹಿಡ್ಕೊಂಡು ಹಿಂಗ್ ಹೋಯ್ತೀನಿ, ಹಿಂಗ್ ಹಿಡ್ಕೊ ಹೋಗ್ತೀನಿ, ಬಸ್ ಹತ್ತೀನಿ, ಬಸ್ ಇಳಿದು ಬರ್ತೀನಿ ಕವ. ಇವು ಅವೆಲ್ಲ ಇದ್ರವ್ ಏನೇವು ಲೈಟ್ ಹೋಗಿತ್ತು ಒಡೆ ಮಿಕ್ಕವಲ್ಲ, ಅವ್ ಮಡಗಿದ್ದೀನಿ. ಸರಿ ಸರಿ, ಅವ್ ಮಡಗಿ ಅಂದ್ರು. ಜಿರ್ಲೆದು ಇಲ್ಲೇ ಹೊಡ್ಕ ಬಿಟ್ಟಿದೀರಾ? ಜಿರಳೆ ಅಲ್ಲೇ ಹೊಡ್ಕೊಂಡು. ಇದೇನಕ್ಕೆ ಈ ತರ ಬರ್ಸಿರೋದು? ಇದು ಸಣ್ಣದು, ಅದು ಕಿಟಕಿ ಕಾಣಕ್ಕೆ. ಕಿಟಕಿನೇ ಇಲ್ವಲ್ಲಮ್ಮ ಆ ಕಡೆ? ಗೂಡು 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 ವಿಭೂತಿ ಭಸ್ಮ ಮಡಿಕ. ಓ ವಿಭೂತಿ ಮಡಿ ಭಸ್ಮ ಮಡಿಕ. ಗಾಯ್ಸ್ ನೋಡಿ, ಇಲ್ಲಿ ಇವರು ವಿಭೂತಿ ವಿಭೂತಿ ಮಡಿಕೊಂಡಿದ್ದಾರೆ. ಅಂದ್ರೆ ಇವರು ಪ್ರತಿ ದಿನ ಬೆಳಗ್ಗೆ ಸಂಜೆ ಬಳಿಬೇಕು ನಾವು. ಬೆಳಗ್ಗೆ ಸಂಜೆ ಬಳಿಲೇಬೇಕು. ಮಧ್ಯಾಹ್ನ ಊಟ ಮಾಡ್ತೀನಿ ಅಂದ್ರೆ ಆಗ್ಲೂ ಮಖ ತೊಳ್ಕೊಂಡು ಇಟ್ಕೋತೀನಿ. ಊಟ ಮಾಡ್ಬೇಕಾದ್ರೆಲ್ಲ ಹಾಕತೀನಿ. ಊಟ ಮಾಡಿದ್ರ ಕಾಫಿ ಟೀ ಕುಡಿದ್ರೆ ಏನಿಲ್ಲ. ಊಟ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ವಿಭೂತಿ ಅಂತೂ ಹಾಕೊಳ್ಳೇಬೇಕು. ಸೊ ನಮ್ ಕಡೆನೂ ಎಲ್ಲ ವಿಭೂತಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾವು ಕೂಡ ಅಷ್ಟೇನೆ ವಿಭೂತಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ಇದಿಲ್ಲ ಅಂದ್ರೆ ಅಜ್ಜಿ ಅಂತ ನೀವ್ ನೋಡಿರ್ಬೋದು, ಯಾವ ವಿಡಿಯೋನು ಮಾಡಲ್ಲ, ಈಗ್ಲೂ ಅಷ್ಟೇ ಹಾಕೋಬಿಟ್ಟವ್ರೆ. ಅದೇ ಸ್ವಲ್ಪ ಅಳ್ಸೋಗ್ಬಿಟ್ಟಿದೆ. ಬಟ್ ಇದಿಲ್ಲ ಅಂತಂದ್ರೆ ವಿಡಿಯೋಗೂ ಬರಲ್ಲ ಗೈಸ್. ಇವ್ರು ಇದು ಇದ್ರೇನೆ ವಿಡಿಯೋ ಮಾಡೋದು, ಇಲ್ಲ ಅಂತಂದ್ರೆ ಅವ್ರು ಮಾಡೋದೇ ಇಲ್ಲ. ಬಟ್ ಅದೇನೆ, ಅವರು ಮುಖ ತೊಳೆದ ತಕ್ಷಣ ಇದನ್ನ ಹಾಕೊಳ್ಳೇಬೇಕು. ಊಟ ಮಾಡ್ಬೇಕಾದ್ರೆ ಹಾಕೋಬೇಕು. ಗಂಧ ಇಕ್ಕೊಂಡು ವಿಭೂತಿ ಇಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟೆ ಈಗ್ಲೂ ಅವ್ರು ಊಟ ಮಾಡೋದು ಗೈಸ್. ಇನ್ನೊಂದ್ಸತಿ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಕೇಸ್ ಅದು ಆ ಮೂಮೆಂಟ್ ಇದ್ರೆ ನಾನು ಅದು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಗೈಸ್. ಪೌಡರ್ ಇಟ್ಕೊಂಡ್ಬಿಟ್ಟಿದಿರಲ್ಲಮ್ಮ? ಪೌಡ್ರ್ ನಮ್ಮ ಬಂದ್ರೆ ನೀವ್ ಹಾಕೊಳ್ಳಲ್ಲ? ಸರಿ ಮತ್ತೆ. ಸೊ ಇದಿಷ್ಟು ಆಯ್ತು ಗೈಸ್. ಆಯ್ತು. ಕೋಣೆ ಇವಾಗ ಕೋಣೆ ಕೋಣೆ ಇದು ಗೈಸ್. ಇದ್ ನೋಡಿ ಹೆಂಗೆ ಎಂಟ್ರೆನ್ಸ್ ಅಲ್ಲಿ ಇದೇ ಫಸ್ಟ್ ಮಾಡ್ಬಿಡೋದ ಕಣಮ್ಮ, ದೇವ್ರ ಮನೆ. ಇವ್ರದ್ದು ದೇವ್ರ ಮನೆ ಗೈಸ್. ಬನ್ನಿ ಇಲ್ಲಿ. ಇಲ್ಲಿ ಇಟ್ಕೊಂಡು ಮಲ್ಲೇಶ್ವರನ್ ಕಳಶ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸ್ಟ್ಯಾಂಡು. ಯಾರ್ಯಾರು ಅಂತ ಹೇಳ್ಬೇಕು ನೀವು. ಇವರು ಸಿದ್ಧಗಂಗರು, ಸಿದ್ಧಗಂಗವರು. ಆಮೇಲೆ ಇವರೆಲ್ಲ ಲಕ್ಷ್ಮಿ ಅವರು, ಬಸವಣ್ಣ ಇವರು. ಯಾರು ಅವರು? ಇವರು ಅಕ್ಕ ಮರಿಯಮ್ಮ. ಮತ್ ಲಕ್ಷ್ಮಿ ಅಂದ್ರೆ ಇವರು ಅಂತ ಅಂದ್ರಿ. ಇವ್ರನ್ನ ಪಾರ್ವತಿ ಅಪ್ಪನ ಮನ ದೇವ್ರು. ಓ ಪಾರ್ವತಿ. ಹಿಂಗ್ ನಿಂತ್ಕಳಿ, ನೀವ್ ವಿಡಿಯೋದಲ್ಲಿ ಕಾಣದೇ ಇಲ್ಲ. ಈಗ ಹೇಳಿ. ಈಗ ಪಾರ್ವತಿ ನಮ್ಮ ಅಪ್ಪನ ಮನ ದೇವ್ರು ಶಿವ ಪಾರ್ವತಿ. ಇವ್ರು ನಮ್ ಗಂಡನ ಮನ ದೇವ್ರು ಬಸವೇಶ್ವರ, ಬಸವಣ್ಣ. ಇವ್ರು ಅಕ್ಕ ಮದೇವಮ್ಮ. ಅಕ್ಕ ಮಹಾದೇವ. ಇಲ್ಲಿ 2 ದೀಪ ಸಿಂಪಲ್ ಆಗಿ ನೀಟ್ ಆಗಿ ಇಟ್ಟಿರ್ತಾರೆ. ಸೊ ಇದು ಅಷ್ಟೇನೆ. ಆಲ್ಮೋಸ್ಟ್ ಅವಾಗ ಎಲ್ಲಾರ ಮನೇಲೂ ಇದೇ ತರ ಅಲ್ವಮ್ಮ? ಇದೇ ತರನೇ ಅಡುಗೆ. ಅವಾಗೆಲ್ಲ ಏನಂತಾರೆ, ದೇವ್ರ ಮನೆಯಲ್ಲಿ ಅಷ್ಟೊಂದ್ ಇರ್ತಿರ್ಲಿಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ಈ ತರ ಗೋಡೆಗೆನೆ ಈ ತರದೊಂದ್ ಪಟ್ಟಿ ಹಿಡ್ಕೊಂಡು ಇಡ್ತಾ ಇದ್ರು. ಆಮೇಲೆ ಇದ್ದು ಅಂದ್ರೆ ಮೇನ್ ಇದು ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ತಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲಾರ ಮನೇಲೂ ಇದ್ದೇ ಇತ್ತು. ಪೂಜೆ ಮಾಡ್ತೀನಿ ಅದಕ್ಕೂ ಬಳ ಮಲ್ಲಾರ. ಪೂಜೆ ಮಾಡ್ತೀನಿ ಇದಕ್ಕೂ. ಇದು ಬಳ ಇಲ್ವಪ್ಪ, ಅದಕ್ಕೆ ಪೂಜೆ ಮಾಡ್ತೀನಿ. ಬಳ ಮಲ್ಲಾರ ಅಂತ. ಬಳ ಮಲ್ಲಾರ. ನಾವ್ ಬಳೆ ಸ್ಟ್ಯಾಂಡ್ ಅಂತ ಇಟ್ಕೊತೀವಿ. ನಾವು ಬಳ ಮಲ್ಲಾರ. ಅದಕ್ಕೆ 1 ಡಜನ್ ಬಳ ತಗೊಂಡ್ ನೇತ್ ಹಾಕಿನಿ, ಗಂಧ ಗಡ್ಡಿ ಹಚ್ತೀನಿ. ಇವ್ರು ತಾತಪ್ಪ ನಮ್ಮ ಯಜಮಾನ್ರು. ಇದಕ್ಕೂನುವೆ ನಮ್ ಗೌಡ್ರು ಇವ್ರು. ಇವರೇ ಗೈಸ್.
ಇವ್ರೆ ನಮ್ಮ ತಾತ ಇವ್ರೆ ಇವ್ರ ಬಗ್ಗೆ ಅಂತೂ ಸಿಕ್ಕಾಬಟ್ಟೆ ನನಗೆ ಗೌರವ ಇದೆ. ಯಾಕಂತಂದ್ರೆ ಹ. ಇವ್ರು ರೀಸೆಂಟ್ ಆಗಿ ತಿರೋಗಿದ್ದು ಯಾವಾಗ ಅಂದ್ರೆ 2018ರಲ್ಲಿ. ಅದಕ್ಕಿಂತ ಮುಂಚೆಯಿಂದನೂ ಇವ್ರ ಮನೆಗ್ ಬರ್ತಾ ಇದ್ದೆ. ತುಂಬಾ ಚೆನ್ನಾಗಿ ಇವ್ರು ಪ್ರಭುಲಮ್ಮ ಪರಿಚಯ ಆಗಿದ್ದೆ ನನಗೆ ಈ ತಾತನಿಂದ ಫಸ್ಟ್. ಇವ್ರು ಹೌದು ಸಿಕ್ಕಾಬಟ್ಟೆ ಚೆನ್ನಾಗಿ ಮಾತಾಡಿಸ್ತಿದ್ರು ನನ್ನ. ಇವ್ರು ಕರ್ದು ಮಾತಾಡಿಸ್ತಾ ಇದ್ಮೇಲೆ ನಾನು ಈ ಮನೆಗ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಲ್ಲಿಗೆ ಬರ್ತಾ ಆಮೇಲೆ ಪ್ರಭುಲಮ್ಮ ನನ್ ಜೊತೆ ಕ್ಲೋಸ್ ಆಗಿದ್ದು. ಸೊ ಇವ್ರ ಹೆಸರು ಶ್ರೀ ಮಲ್ಲಿ ಬುದ್ಧಿರವರು ಅಂತ. ಮಲ್ಬುದ್ಧಿ ಅಂತ ಕರೀತಾರೆ. ಮಲ್ಲಿಬುದ್ಧಿ. ಮಲ್ಲಿಬುದ್ಧಿ ತಾತ ಇರ್ಬೇಕಾಗಿತ್ತು. ಈಗ ತಾತ ಇದ್ದಿದ್ರೆ ಮಾತ್ರ ಸಖತ್ತಾಗಿರ್ತಾ ಇತ್ತು. ನಮ್ ವಿಡಿಯೋಸ್ ಎಲ್ಲಾ ನೋಡ್ತಿದ್ರಲ್ಲ, ಸಿಕ್ಕಾಬಟ್ಟೆ ಖುಷಿ ಪಡೋರು. ಬಟ್ ಓಕೆ, ಏನು ಮಾಡಕ್ಕಾಗಲ್ಲ. ಇವ್ರೇನೆ ನಮ್ಮ ಪ್ರಭುಲಮ್ಮ ಅವರ ಗಂಡ, ಯಜಮಾನ್ರು. ಇದೇನಮ್ಮ ಇದು ಖರ್ಚಿಪೆಲ್ಲ ಮುಚ್ಬಿಟ್ಟಿದೆ. ಇದು ಇಲ್ಲಿ ಗ್ಯಾಸ್ ತಿರೋಗಿತ್ತು. ಒಂದ್ ತಿಂಗಳ ಎತ್ತೊಳ ಮರಿಕೊಂಡ್ ಮಾಡ್ಕೊಂಡು ಊಟ ಮಾಡ್ತಿದ್ದ. ಅದಕ್ಕ ಒಗ ಬರ್ತದ ಅನ್ಬಿಟ್ಟು ಮುಚ್ಕೊಂಡಿನಿ. ಗಾಯ್ಸ್, ಇವಮ್ಮ ಎಷ್ಟು ಕ್ಲೀನ್ ಅಂದ್ರೆ ಇದ್ರಲ್ಲಿ ನೋಡ್ಬೋದು ಗಾಯ್ಸ್. ಇದನ್ನ ಝೂಮ್ ಹಾಕಿ, ಇದನ್ನ ಫಸ್ಟ್ ನೋಡಿ. ನೀವ್ ಹುಡ್ಕುದ್ರುನು ಒಂಚೂರು ಕೊಳೆ ಇಲ್ಲ ಗೈಸ್. ನೀವ್ ಹೊಸ ಬಾಕ್ಸ್ ಹಂಗೆ ಮೇಂಟೈನ್ ಮಾಡ್ಬಿಟ್ಟವ್ರೆ ಇದನ್ನ ಮಾತ್ರ ಮಡಿಕೊಂಡು ನೋಡಿ ಗೈಸ್. ಇದ್ರಲ್ಲಿ ಒಂದು ಚೂರಾರು ನಿಮಗ್ ಕೊಳೆ ಕಾಣಿಸುತ್ತಾ ನೋಡಿ? ಕಮೆಂಟ್ ಹಾಕಿ. ಈ ಮನೇಲಿ ನಿಮ್ಗೆ ಎಲ್ಲಾದ್ರೂನು ಒಂದೇ ಒಂದು ಚೂರ್ ಧೂಳು ಕಸ ಇನ್ ಕೇಸ್ ನಿಮ್ ಕಣ್ಣಕ್ ಕಾಣಿಸ್ತಂದ್ರೆ ಕಮೆಂಟ್ ಮಾಡಿ ಗೈಸ್. ಅಷ್ಟೇ ಗೈಸ್. ಯಾಕಂದ್ರೆ ಇವಮ್ಮ ಸಿಕ್ಕಾಬಟ್ಟೆ ಅವ್ರು 1 ಮಂತ್ ವರ್ಗೆ ಗ್ಯಾಸ್ ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ಅವ್ರು ಒಲೆಯಲ್ಲಿ ಅಡ್ಗೆ ಮಾಡ್ಕೊತಾ ಇದ್ರು. ಆ ಹೊಗೆ ಇಲ್ಲಿ ತಾಕ್ಬಿಡುತ್ತೆ ಅಂತ ಹಿಂಗ್ ಖರ್ಚಿಫ್ ಮುಚ್ಕೊಂಡವ್ರಲ್ಲ ಗಾಯ್ಸ್. ಅಯ್ಯೋ ಭಗವಂತನೇ, ಇವಮ್ಮಂಗ್ ಒಂದ್ ಸೆಲ್ಯೂಟ್ ನಿಮ್ಗೆ. ಅಷ್ಟು ಕ್ಲೀನ್ ಅಲ್ಲಿ ಇದೀರಲ್ಲ, ಅದಕ್ಕೆ ಹೇಳ್ತಾರ. ನಾನು ಅಂದೆ ಬೇಡ. ಇದೇನಮ್ಮ ಇದು? ಇದು ಸ್ಟ್ಯಾಂಡು. ಇದು ನಾವ್ ಸ್ವಿಚ್ ಹಾಕ್ತೀನಲ್ಲ ಫೋನ್ಗೆ, ನಮ್ಮ ಹುಡುಗರು ತಕೊಂಡ್ ಹೋದ್ರು. ಅದ್ರ ಸ್ವಿಚ್ ಹಾಕಿ ಅಡ್ಗೆ ಮಡಿಕೊಳಕೈತಿ. ನಮ್ಮ ಹುಡುಗ ನಮ್ಮಲ್ಲೇ ಸಾಕು. ಏನಮ್ಮ ನಿನ್ ತಲೆ? ಹಿಂಗ ಹಾಕ್ತೀನಿ. ಸರಿವಾ? ಸರಿ ಕಣವ. 45 ದಿನ ಗ್ಯಾಸ್ ಬರೋದಾಗೋಯ್ತು. ಒಂದ್ ತಿಂಗಳ ಎತ್ತೊಳ ಮಡಿಕ ಮಾಡ್ದೆ. ಆ ಎತ್ತೊಳಗೂ ಸುಣ್ಣ ತುಂಬಿ ಅಲ್ಲಿ ಅಲ್ರ ಮೇಲೆ ಮಡಿಕೊಂಡಿನಿ. ಸರಿ ಮತ್ತೆ ಇದೇನಮ್ಮ ಇವೆಲ್ಲ ಏನಿವೆಲ್ಲ? ಯಾವೆಲ್ಲ ಸತ್ತ ಬತ್ತ, ಈ ಶಾಂಪು, ಸೋಪಿನ ಪುಡಿ ಇವೆಲ್ಲ ಮಡಿಕೊಂಡಿನಿ. ಇದು ಸುರಿತದೆ, ಅದಕ್ಕೆ ಬಕೆಟ್ ಮಡಗಿನಿ. ಆಗ್ಲೇನೆ ನೀವು ಎಲ್ಲಾರು ಹೋದ್ರೆ ಸುರಿಬೇಡ, ಮಳೆ ಬಂದ್ರೆ. ಗೈಸ್ ನೋಡಿ, ಇದೊಂದ್ ಚೂರ್ ಸುರಿತದೆ ಇವ್ರ ಮನೆ. ಅದಕ್ಕೋಸ್ಕರ ಇವ್ರು ಪ್ರೀ ಪ್ಲಾನ್ಡ್ ಗೈಸ್. ಪ್ರೀ ಪ್ಲಾನ್ ಆಗಿ ಆಲ್ರೆಡಿ. ಯಾಕಂದ್ರೆ ಇವ್ರು ಸಿಕ್ಕಾಬಟ್ಟೆ ಟ್ರಿಪ್ ಮಾಡೋರು. ನಮ್ಮ ಪ್ರಭುಲಮ್ಮ ಅವರು ಪ್ರತಿದಿನ ದೇವಸ್ಥಾನ, ಸಾವು, ಮದ್ವೆ, ಗೃಹ ಪ್ರವೇಶ, ಸಾವಿಗೆ ಜಾಸ್ತಿ, ತಿಥಿ, ಪೂಜೆ, ಹೋಗಲ್ಲ. ಆಮೇಲೆ ಗೃಹ ಪ್ರವೇಶ, ನಾಮಕರಣ ಅದೇ ಜಾಸ್ತಿ. ಎಲ್ಲ ಸುತ್ತಮುತ್ತ ಬಳಗದಲ್ಲ ಬರ್ತಾರೆ, ಕಾರ್ಡ್ ಕೊಡ್ತಾರೆ. ಕಾರ್ಡ್ರಿಗೆ ಬೆಲೆ ಬೇಡವಾ ಅನ್ಬಿಟ್ಟು ಹೋಯ್ತೀನಿ ಕಣವ.